ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದ್ರೆ ಏನ್ ಮಾವ, ನನ್ನ ಮದ್ವೆ ಆಗ್ತೀನಿ ಅಂತ ಆಸೆ ಹುಡ್ಸಿ ಹಸೆ ಮನೆವರೆಗೂ ಕರ್ಕೊಂಡ್ಬಂದು ಇವಾಗ ನನಗೆ ಕೈ ಕೊಡ್ತಾ ಇದೀಯ ಮಾವ? ಏನ್ ಅನ್ಕೊಂಡಿದ್ಯಾ ನೀನು ನನ್ನನ್ನ? ನಾನೇನು ಆಟದ ಬೊಂಬೆನಾ? ನಗು ಅಂದಾಗ ನಗೋದಕ್ಕೆ, ಅಳು ಅಂದಾಗ ಅಳೋದಕ್ಕೆ, ಮದ್ವೆ ಅಂದಾಗ ರೆಡಿಯಾಗಿ ಬರೋದಕ್ಕೆ ನಾನೇನು ಆಟದ ವಸ್ತು? ನನಗೂ ಒಂದು ಮನಸ್ಸಿದೆ ಅನ್ನೋದನ್ನ ಯಾವತ್ತಾದ್ರೂ ಅರ್ಥ ಮಾಡ್ಕೊಂಡಿದ್ಯಾ ನೀನು? ನೀನು ಅವಳಿಂದ ದೂರ ಆದ್ಮೇಲೆ ತಾನೇ ನಾನಿನ್ ಜೀವನದಲ್ಲಿ ಬಂದಿತ್ತು. ಈಗ ಅವಳ ನಾನ ಅನ್ನೋ ಪ್ರಶ್ನೆ ನೀನ್ ತಲೆಯಲ್ಲಿ ಹುಡ್ಕೊಂತ? ಇಲ್ಲ ಮಾವ, ನಾನು ಇದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಇವಳು ಪೆಟ್ರೋಲ್ ಸುಟ್ಕೊಂಡು ಈ ಮದ್ವೆ ನಿಲ್ಸಕ್ಕೆ ನಾಟಕ ಮಾಡ್ತಾಳೆ ಅನ್ನೋದಾದ್ರೆ ನಾನು ಹಾಗೆ ಮಾಡ್ತೀನಿ. ನಿನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂತೀನಿ. ಅದ್ ಹೇಗೆ ನೀನ್ ನನ್ನ ಮದ್ವೆ ಆಗಲ್ವೋ ನಾನು ನೋಡ್ತೀನಿ. ಹೀಗೆಲ್ಲ ಅಂತೀನಿ ಅನ್ಕೊಂಡ್ಯಾ? ಹಾಗೆಲ್ಲ ಅನ್ನೋದಕ್ಕೆ ನಾನೇನ್ ದಿವ್ಯಾ ಅನ್ಕೊಂಡ್ಯಾ ಮಾವ? ಈಗೇನು ಅವಳು ಅಷ್ಟೊಂದು ಗೋಗರಿತಾ ಇದ್ದಾಳೆ, ಅವಳು ಇನ್ನೊಂದು ಅವಕಾಶ ಕೊಡ್ಬೇಕು ಅಷ್ಟೇ ತಾನೆ? ಕೊಡು, ಧಾರಾಳವಾಗಿ ಕೊಡು. ಏನ್ ಹೇಳ್ತಿದ್ಯಾ ಮಗಳೇ? ಕೊಡ್ಲಿ ಬಿಡಿಯಪ್ಪ. ದಿವ್ಯಾ ಮೇಡಮ್ ಅವರು ಭ್ರಮೇಲೆ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಒಂದಂತೂ ಸತ್ಯ ಅಪ್ಪ, ಯಾವತ್ತಿದ್ರು ಮಾವನ್ ಕೈಯಲ್ಲಿ ಮತ್ತೆ ತಾಳಿ ಕಟ್ಟಿಸ್ಕೊಂತೀನಿ. ಆ ನಂಬಿಕೆ ನನಗಿದೆ ಅಪ್ಪ. ಇವಳು ಇಷ್ಟು ದಿನನೇ ಬದಲಾಗ್ಲಿಲ್ಲ, ಅವಕಾಶ ಕೊಟ್ಟ ತಕ್ಷಣ ಬದಲಾಗ್ತಾಳ? ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಪ್ಪ. ಅದೇನು ಅಂತಾರಲ್ಲ, ಹುಟ್ಗುಣ ಸುಟ್ರು ಹೋಗಲ್ಲ ಅಂತ, ಹಾಗೆ ಈ ದಿವ್ಯಾ. ಅವಳಿಗೆ ಮಾವ ಖುಷಿಯಾಗಿರೋದನ್ನ ನೋಡಕ್ಕಾಗದೆ ಹೀಗೆಲ್ಲ ಮಾಡ್ತಾ ಇದ್ದಾಳೆ. ಬೇಡ ರುಕ್ಕು, ನೀನ್ ತಪ್ಪು ಮಾಡ್ತಿದ್ಯಾ. ಇಲ್ಲ ಅಮ್ಮ, ನಾನು ಸರಿಯಾಗೆ ಮಾಡ್ತಾ ಇದ್ದೀನಿ. ಮಾವನೇ ಹೇಳಿಲ್ವಾ ಪ್ರೀತಿನ ಬಲವಂತವಾಗಿ ಪಡ್ಕೊಳಕ್ಕಾಗಲ್ಲ ಅಂತ? ಮದ್ವೆನೂ ಅಷ್ಟೇ ಅಮ್ಮ. ಈ ದಿವ್ಯಾ ಆಗಾಗ ಬಂದು ಮಾವನ್ನ ದಾರಿ ತಪ್ಸಕ್ಕೆ ನೋಡ್ತಾನೆ ಇರ್ತಾಳೆ. ಪಾಪ ನನ್ ಮಾವಂಗೆ ಒಂಥರ ಅತಂತ್ರ. ಅವ್ರನ್ನ ನೋಡಿ ಮುಖದಲ್ಲಿ ಎಷ್ಟು ಆತಂಕ ತುಂಬಿದೆ ಅಂತ. ಅದಕ್ಕೋಸ್ಕರ ಆದ್ರೂ ಇವಳಿಗೊಂದು ಅವಕಾಶನ ಕೊಟ್ಟು ನೋಡ್ಲಿ ಬಿಡಿಯಮ್ಮ. ಚಾನ್ಸೇ ಇಲ್ಲ, ಆದ್ರೂ ಇವಳ ಸಮಾಧಾನಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೆ. ಮಾವ, ಇವಳು ಡ್ರಾಮಾ ಮುಗಿದ್ಮೇಲೆ ನಾವಿಬ್ರು ಮದ್ವೆ ಆಗೋಣ,
ನೀನು ಆರಾಮಾಗಿರು. ಆಗ್ಲೂ ನಾನು ನಿನ್ ಜೊತೆಗೆ ನಿಂತಿರ್ತೀನಿ ಮಾವ. ಇವಳು ಈ ಮನೆಯಿಂದ ನಿನ್ ಮನ್ಸಿಂದ ಆಚೆನೇ ಇರ್ತಾಳೆ. ಆ ನಂಬಿಕೆ ನನಗಿದೆ. ಅಲ್ಲಿವರೆಗೂ ನಾನು ಕಾಯ್ತೀನಿ ಮಾವ. ಏ ದಿವ್ಯಾ, ನಿನಗಿದ್ದು ಕೊನೆ ಅವಕಾಶ ಕಣೆ. ಇದ್ರಲ್ಲಿ ನೀನೇನಾದ್ರೂ ಸೋತ್ರೆ ನನ್ನ ಮಾವನ ತಂಟೆಗೆ ನೀನು ಬರಬಾರ್ದು. ಬರೋದಕ್ಕೂ ನಾನು ಬಿಡೋದಿಲ್ಲ. ಚಾಲೆಂಜ್. ಚಾಲೆಂಜ್ ಕಣೆ. ಆಲ್ ದ ಬೆಸ್ಟ್ ಸೋಲೋದಕ್ಕೆ. ಮಾವನ್ನ ಪರ್ಮನೆಂಟಾಗಿ ಬಿಟ್ಕೊಡೋದಕ್ಕೆ ರೆಡಿ ಆಗು. ನಾನು ಮದುವೆ ಆಗದೆ ನಿನಗೊಂದು ಅವಕಾಶ ಕೊಡ್ತಿದ್ದೀನಿ ಅಂದರೆ ಮತ್ತೆ ನಿನ್ನ ಸಂಬಂಧ ಸರಿ ಹೋಯ್ತು ಅಂತ ಅನ್ಕೋಬೇಡ. ನಿನ್ನ ಜೀವನ ಬದಲಾಯಿಸ್ಕೊಳ್ಳೋಕ್ಕೆ ನಿನ್ಗೆ 2ನೇ ಅವಕಾಶ ಸಿಕ್ಕಿದೆ ಅಂತ ಅನ್ಕೋ. ನನಗೆ ಅರ್ಥ ಆಗ್ತಿಲ್ಲ ಬಾಲ. ಬದಲಾಗ್ತೀನಿ ಅಂತ ಹೇಳಿದ್ಯಾ, ಅದೇನು ಬದಲಾಗ್ತೀಯೋ ಬದಲಾಗಿ ತೋರಿಸು. ಆದರೆ ನಂದು ಕೆಲವು ಕಂಡೀಷನ್ಸ್ಗಳಿವೆ. 100 ಕಂಡೀಷನ್ಸ್ ಹಾಕು, ನನಗೆಲ್ಲ ಓಕೆ. ನಿನಗೆ ನಾನೇನು, ನನ್ನ ಪ್ರೀತಿ ಏನು ಅಂತ ಪ್ರೂವ್ ಮಾಡ್ತೀನಿ. ಹಾಗಿದ್ರೆ ಇನ್ಮೇಲೆ ನಾನು ಕೆಲ್ಸಕ್ಕೆ ಹೋಗಲ್ಲ, ನೀನೇ ದುಡಿಬೇಕು. ನೀನೇ ಈ ಮನೆ ನಡೆಸಬೇಕು. ತರಕಾರಿ ಅಂಗಡಿ, ಬೋಂಡ ಅಂಗಡಿ ಅಂತ ಕೀಳಾಗಿ ನೋಡಬಾರ್ದು. ಅಂಗಡಿಗಳನ್ನೆಲ್ಲ ಮರ್ಯಾದೆಯಿಂದ ನಡೆಸ್ಕೊಂಡು ಹೋಗಬೇಕು. ಏನು, ನಾನು ಅಂಗಡಿ ನೋಡ್ಕೋಬೇಕಾ? ಹೌದು, ಅಂಗಡಿಗೆ ಬರೋರ್ನ ದೇವ್ರ ಥರ ಟ್ರೀಟ್ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.